ಭಾರತದ ಮಿಲಿಟರಿ ನೆಲೆಗಳೇ ಪಾಕ್ ಟಾರ್ಗೆಟ್. ಸೇನಾ ನೆಲೆ ಮೇಲೆ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ. ನಮ್ಮ ಮಿಲಿಟರಿ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡೋಕೆ ಜಮ್ಮು, ಪಠಾಣ್ಕೋಟ್ ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ. ಏರ್ ಸ್ಟ್ರೈಕ್ಗೆ ಯತ್ನಿಸಿದಂತ ಪಾಕ್ಗೆ ಭಾರತ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನದ ದಾಳಿಯನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ. 15 ನಗರಗಳ ಮೇಲೆ ದಾಳಿಗೆ ಪ್ರಯತ್ನ ಮಾಡಿತು. ನಿನ್ನೆ ರಾತ್ರಿ 15 ನಗರಗಳನ್ನ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಭಾರತದ ಮಿಲಿಟರಿ ನೆಲೆಗಳೇ ಪಾಕ್ಗೆ ಟಾರ್ಗೆಟ್ ಆದರೆ ಯಾವುದೂ ಕೂಡ ಯಶಸ್ವಿ ಆಗಿಲ್ಲ. ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಆದರೆ ಈ ಮಿಲಿಟರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡ್ತಿದ್ದಂಥದ್ದೇನಿದೆ ಅದ್ಯಾವುದೂ ಕೂಡ ಸದ್ಯಕ್ಕೆ ಯಶಸ್ವಿ ಆಗಿಲ್ಲ. ಏನೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದೆಲ್ಲವನ್ನು ಕೂಡ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದನ್ನು ಬ್ಲಾಕ್ ಮಾಡ್ತಾ ಇದೆ. ಹಾಗಾಗಿ ಹೇಗೆ ನುಸುಳಬೇಕು, ಯಾವ ದಾರಿಯನ್ನು ಕಂಡುಕೊಳ್ಬೇಕು ಅಂತ ಈಗ ಪಾಕಿಸ್ತಾನಕ್ಕೆ ಪ್ಲಾನ್ ಮಾಡೋಕ್ಕೂ ಸಮಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಬ್ರೇಕೇ ಕೊಡದೆ ನಮ್ಮ ಕೌಂಟರ್ ಅಟ್ಯಾಕ್ ಕೂಡ ಆಗ್ತಾ ಇದೆ. ಯೋಚನೆ ಮಾಡೋದ್ರ ಒಳಗೆ ನಮ್ಮ ದಾಳಿ ಆಗ್ತಾ ಇದೆ. ಅದರಲ್ಲೂ ಕರಾಚಿ 16 ಕಡೆ ದಾಳಿ ಆಗಿದೆ. ವಾಯುಸೇನೆ, ಭೂಸೇನೆ, ನೌಕಾಸೇನೆ 3 ಕಡೆಯಿಂದ ಕೂಡ ಈಗ ಟ್ರಿಪಲ್ ಅಟ್ಯಾಕ್ ಆಗ್ತಾ ಇದೆ ಕರಾಚಿ ಮೇಲೆ. 1971 ನಂತರ ಕರಾಚಿ ಮೇಲೆ ದಾಳಿ ಮಾಡಿರುವಂಥ ಭಾರತ, ಜಮ್ಮು ಕಾಶ್ಮೀರದಲ್ಲಿ 35 ನಿಮಿಷ ಡ್ರೋನ್ ದಾಳಿಯನ್ನು ನಡೆಸಿದ್ದಂಥ ಪಾಕ್. ಆದರೆ ಆ ಎಲ್ಲ ಡ್ರೋನ್ಗಳನ್ನು ಕೂಡ ಛಿದ್ರ ಮಾಡಿದೆ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಕೂಡ ಈಗ ಧ್ವಂಸ ಮಾಡಲಾಗಿದೆ. ಯಾವುದೂ ಕೂಡ ಯಶಸ್ವಿ ಆಗಿಲ್ಲ. ಪಾಕಿಸ್ತಾನದ ಕರಾಚಿಯೊಂದರಲ್ಲೇ 16 ಕಡೆಗಳಲ್ಲಿ ದಾಳಿ ಮಾಡಿದೆ. ಸೊ ಕರಾಚಿ 16 ಕಡೆ ದಾಳಿ ನಡೆಸಿ ಈಗ ಸದ್ಯಕ್ಕೆ ಉರಿ ಸೆಕ್ಟರ್ನಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ನಾಗರಿಕರ ಮೇಲೆ ಪಾಕಿಸ್ತಾನದ ದಾಳಿ ಆಗ್ತಾ ಇದೆ. ನಾವು ಅವರ ಮೇನ್ ಎಲ್ಲೆಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಂತ ಕಡೆ ಟಾರ್ಗೆಟ್ ಮಾಡಿದ್ರೆ ಇವರು ನಮ್ಮ ಹೋಟ್ಲು, ಯಾವುದೋ ಕಿರಾಣಿ ಅಂಗಡಿ ಇಂಥದ್ದನ್ನು ಪಾಕಿಸ್ತಾನ ದಾಳಿ ಮಾಡ್ತಾ ನಾವು ನೋಡ್ತಾ ಇದ್ದೀವಿ. ಉರಿಯಲ್ಲಿ ನೋಡ್ತಾ ಇದ್ದೀರಿ. ಈಗ ಉರಿ ಸೆಕ್ಟರ್ನಲ್ಲಿ ನಾಗರಿಕರ ಮೇಲೆ ದಾಳಿ, ಸಾಮಾನ್ಯ ಜನರು ವಾಸಿಸುವಂಥ ಕಡೆ ಈಗ ದಾಳಿ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ತಕ್ಷಣ ಎರಡೂ ದೇಶಗಳು ಕೂಡ ಶಾಂತಿ ಕಾಪಾಡಬೇಕು ಅಂತ ಅಮೆರಿಕ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಸಲಹೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ಆರಂಭದಲ್ಲೂ ಕೂಡ ಅದನ್ನೇ ಹೇಳ್ತಾ ಬರ್ತಾ ಇರುವಂತದ್ದು. ಎರಡು ರಾಷ್ಟ್ರಗಳು ಕೂಡ ನಮಗೆ ಬಹಳ ಆಪ್ತ ಅಂತ ಹೇಳ್ಕೊಂಡು ಬರ್ತಾ ಇದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಗೂ ಕೂಡ ಸಲಹೆಯನ್ನ ಕೊಟ್ಟಿದೆ. ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದೆ. ಅಂದ್ರೆ ಮಾತುಕತೆ ಮಾಡುವಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆಯಾ ಅಂತ ಒಂದು ರಾಷ್ಟ್ರನ ಇಬ್ಬರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಚರ್ಚಿಸಿದ್ದಾರೆ ರೂಬಿಯೋ. This morning, Secretary Rubio spoke with Pakistani Prime Minister Sharif and Indian External Affairs Minister Jai Shankar. In both calls, the Secretary emphasized the need for immediate de-escalation and called for an end to the violence. He expressed U.S. support for direct dialogue between India and Pakistan and encouraged continued efforts to improve communications. Today also marks the 80th anniversary of Victory Day for World War II. As President Trump said in his proclamation marking the day, quote, "We celebrate the unmatched might, strength, and power of the American Armed Forces, and we commit to protecting." This morning, Secretary Rubio spoke with Pakistani Prime Minister Sharif and Indian External Affairs Minister Jai Shankar. In both calls, the Secretary emphasized the need for immediate de-escalation and called for an end to the violence. He expressed U.S. support for direct dialogue between India and Pakistan and encouraged continued efforts to improve communications. Today also marks the 80th anniversary of Victory Day for World War II. As President Trump said in his proclamation marking the day, quote, "We celebrate the unmatched might, strength, and power of the American Armed Forces, and we commit to protecting." This morning, ಇದು ಅಮೆರಿಕದ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಹೇಳಿದ್ರು. ನಾವು ದೂರವಾಣಿ ಮೂಲಕ ಮಾತನಾಡಿದ್ದೀವಿ. ಎರಡೂ ಕಡೆ ಕೂಡ ನಾವು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಇದನ್ನು ಕೂಡಲೇ ಅಂದರೆ ಶಾಂತಿ ಕಾಪಾಡುವಂಥ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರಗಳು ಕೂಡ ಮುಂದಾಗಬೇಕು ಅಂತ. ಸಹಜವಾಗಿ ಇಂಥ ಒಂದು ಎಸ್ಕಲೇಷನ್ ಆದಾಗ ಅಮೆರಿಕ ಇರ್ಬೋದು, ದೊಡ್ಡ ರಾಷ್ಟ್ರಗಳು ಮಾಡುವಂಥ ಪ್ರಯತ್ನ ಇದು. ಬಟ್ ಒಮ್ಮೆ ಆರಂಭ ಅಂತ ಆಡಿದಾಗ ಕೂಡಲೇ ಅದನ್ನು ಹಾಲ್ಟ್ ಮಾಡೋಕ್ಕೂ ಆಗಲ್ಲ, ಪಾಸ್ ಮಾಡೋದು ಕೂಡ ಕಷ್ಟ ಒಂದು ಹಂತ ಹೆಜ್ಜೆ ಮುಂದೆ ಹೋದಾಗ. ಆದರೆ ಏನು ಶಾಂತಿ ಕಾಪಾಡುವಂಥ ನಿಟ್ಟಿನಲ್ಲಿ ಅಮೆರಿಕ ಸಲಹೆಯನ್ನು ನೀಡ್ತಾ ಇದೆ, ಅದನ್ನು ಭಾರತ ಕೂಡ ಪರಿಗಣಿಸುತ್ತೆ. ಆದರೆ ಪಾಕಿಸ್ತಾನ ಮೊದಲು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ಏನು ಮಾಡ್ತಾ ಇದೆ, ಯಾವ ರೀತಿ ಅದು ಮುಂದುವರಿತಾ ಇದೆ, ಯಾರು ಟ್ರಿಗರ್ ಮಾಡ್ತಾ ಇರೋದು, ಯಾರು ಇದಕ್ಕೆ ಮೂಲ ಕಾರಣ ಅದನ್ನು ಅಮೆರಿಕ ಮೊದಲು ಪಾಕಿಸ್ತಾನಕ್ಕೆ ಹೇಳಬೇಕು. ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ. ಪ್ರತಿದಾಳಿ ಮಾಡಬಾರದು ಅಂತ ಅಮೆರಿಕ ಕಡೆಯಿಂದ ಬಂದಿತ್ತು, ಅದನ್ನು ಅವರೇನು ಕೇಳಿಸ್ಕೊಂಡಿಲ್ಲ. ಅವ್ರ ಕಡೆಯಿಂದ ಪ್ರತಿದಾಳಿ ಶುರುವಾಗಿದೆ.
ಅದಕ್ಕೆ ನಾವು ಉತ್ತರ ಕೊಡಲೇಬೇಕು. ಅವ್ರು ಎಸ್ಕಲೇಟ್ ಮಾಡಿದ್ರೆ ನಾವು ಡಾಮಿನೇಟ್ ಮಾಡಲೇಬೇಕು ಅಂತ ಒಂದು ಸಂದರ್ಭ ಈಗ ಶುರು ಆಗಿದೆ. ಈಗ ಅಮೆರಿಕ ಕೂಡ ಸಲಹೆ ಕೊಟ್ಟಿದೆ, ಎರಡೂ ಕಡೆ ಅವರು ಶಾಂತಿ ಕಾಪಾಡಿ ಅಂತ. ನಾವೀಗ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಒಂದ್ ಕಡೆ ಜೊತೆಗೆ ಅಮೆರಿಕದ ಸಲಹೆ ಕೂಡ. ನಿಜ, ಶಾಂತಿಯ ಮಾತಾಡುವಂತಹ ಸಮಯ ಇದಲ್ಲ ಭಾರತದ ಪಾಲಿಗೆ. ಯಾಕಂದ್ರೆ ಭಾರತ ತನ್ನ ಮೇಲೆ ದಾಳಿ ಆದಾಗ ಶಾಂತಿ ಮಾತಾಡ್ಕೊಂಡು ಕುಳಿತುಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದಕ್ಕೆ ತಕ್ಕನಾದಂತಹ ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿಯೇ ಸೇನೆ ತಕ್ಕನಾದಂತಹ ಉತ್ತರವನ್ನ ನೀಡ್ತಾ ಇದೆ. ನೀವು ಹೇಳ್ದಂಗೆ ಅವಿನಾಶ್, ಒಂದು ಡೆಮೊಕ್ರೆಟಿಕ್ ಕಂಟ್ರಿಯಾಗಿ ಈಗ ಎರಡು ದೇಶಗಳ ನಡುವೆ ಏನಾದರೂ ಸಂಘರ್ಷ ಆದಂತಹ ಸಂದರ್ಭದಲ್ಲಿ ಅಮೆರಿಕ ಇಂಥದ್ದೊಂದು ಮಾತುಗಳನ್ನ ಆಡುತ್ತೆ. ಅದೊಂದು ಸಹಜ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನ ನೆರವೇರಿಸಿದೆ ಅಮೆರಿಕ. ಆದರೆ ಆರಂಭದಲ್ಲಿ ನಮ್ಮ ಪೆಹಲ್ಗಾಮ್ನಲ್ಲಿ ಏನು ನಮ್ಮ ಜನರ ಮೇಲೆ ದಾಳಿ ಆಯಿತು, ಉಗ್ರರಿಂದ ದಾಳಿ ಆಯಿತು, ಅದನ್ನ ಖಂಡಿಸಿತ್ತು ಅಮೆರಿಕ. ನಮ್ಮ ನೆರವಿಗೆ ಬಂದಿತ್ತು, ನಮ್ಮ ಜೊತೆಗೆ ಅದು ನಿಂತಿತ್ತು. ಆದರೆ ಯಾವಾಗ ಆ ಉಗ್ರರನ್ನ ಪೋಷಿಸಿದಂತಹ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಯಿತು, ಆಗ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರನ ಕೊಡಲೇಬೇಕಾಗಿತ್ತು. ಅದನ್ನೇ ಈಗ ನಮ್ಮ ಸೇನೆ ಮಾಡ್ತಾ ಇದೆ. ಪಾಕ್ನ ಪ್ರತಿಯೊಂದು ದಾಳಿಯನ್ನ ವಿಫಲಗೊಳಿಸ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಪಾಕಿಸ್ತಾನದಲ್ಲಿ ನಮ್ಮ ದೇಶದ 3 ಸೇನಾ ಪಡೆಗಳು ಕೂಡ ಒಂದಾದ ಮೇಲೊಂದು ಏಟನ್ನ ಕೊಡ್ತಾ ಇವೆ. ಲಾಹೋರ್ನ ಜಿನ್ನಾ ಮಾರ್ಕೆಟ್ ಸಂಪೂರ್ಣ ಧ್ವಂಸ ಆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಕರಾಚಿಯಲ್ಲೇ 16 ಕಡೆಗಳಲ್ಲಿ ದಾಳಿಯಾಗಿರುವಂಥದ್ದು. ಹಾಗೆ ಇಸ್ಲಾಮಾಬಾದ್ನಲ್ಲಿ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲೂ ಕೂಡ ದಾಳಿಯಾಗಿದೆ. ಜೊತೆಗೆ ಅಲ್ಲಿರುವಂತಹ ಪಾಕ್ನ ಪ್ರಧಾನಿ ನಿವಾಸದಿಂದ 20 ಕಿಲೋಮೀಟರ್ ದೂರದಲ್ಲೇ ಆಗಿರುವಂತಹ ದಾಳಿಗೆ ಹೆದರಿದಂತಹ ಪಾಕಿಸ್ತಾನದ ಪ್ರಧಾನಿ ಈಗ ಬಿಲ ಸೇರ್ಕೊಂಡಿದ್ದಾರೆ. ಜೊತೆಗೆ ಪ್ರತಿಮಾ, ಇಲ್ಲಿ ಒಂದು ಗಮನಿಸಬೇಕು, ಇದ್ಯಾವುದೋ ರಾಜತಾಂತ್ರಿಕ ಬಿಕ್ಕಟ್ಟಲ್ಲ ಇದು. ಅಂದ್ರೆ ಯಾವುದೋ ಅಂತ ಸಮಸ್ಯೆ ಬಂದಾಗ ವಾರ್ ಆಗ್ತಿದೆ ಅಥವಾ ಇಂಥ ದಾಳಿ ಆಗ್ತಿದೆ ಅಂತ ಅಂದಾಗ ಹೌದು, ಆದ್ರೆ ಇಲ್ಲಿ ಭಾರತೀಯರ ಅಮಾಯಕರ ಜೀವ ಹೋಗಿದೆ. ನಿಜ, ಇದಕ್ಕೆ ಶುರುವಾಗಿರುವಂತ ಒಂದು ದಾಳಿ ಇದು. ಯಾವುದೋ ರಾಜತಾಂತ್ರಿಕವಾಗಿ ಯಾವುದೋ ಜಾಗ ಬಿಟ್ಕೊಟ್ಟಿಲ್ಲ ಅಥವಾ ಗಡಿಯಲ್ಲಿ ಏನಾದರೂ ಇವರು ಹೇಳಿದ್ದನ್ನ ಫಾಲೋ ಮಾಡ್ತಿಲ್ಲ ಅಂತದ್ದೇನೂ ಅಲ್ಲ. ಇಲ್ಲಿ ಪ್ರಾಣ ಹೋಗಿದೆ. ಪ್ರಾಣಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತಲ್ಲ, ಇದನ್ನ ಎಷ್ಟು ಅಂತ ಸಹಿಸ್ಕೊಳ್ಳಕ್ ಸಾಧ್ಯ? ಇದನ್ನ ಅಮೆರಿಕ ಪಾಕಿಸ್ತಾನಕ್ಕೆ ಮನದಟ್ಟು ಮಾಡುವಂಥದ್ದನ್ನ ಮೊದಲು ಮಾಡಬೇಕು. ಸೊ ಅದಾದ ನಂತರ ಈ ಶಾಂತಿ ಮಾತುಕತೆ, ಶಾಂತಿ ಕಾಪಾಡೋದು, ಸೊ ಇದು ನಾವು ಗಮನಿಸಬೇಕಾಗತ್ತೆ. ಎಸ್, ಪ್ರತಿಯೊಂದು ಪಾಕಿಸ್ತಾನದ ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಎಲ್ಲವನ್ನ ಕೂಡ ಭಾರತ ಸಮರ್ಥವಾಗಿ ಹೊಡೆದುರುಳಿಸಿರುವಂಥದ್ದು. ಜೊತೆಗೆ ನಾವಾಗಲೇ ವಿವರಿಸ್ತಾ ಇದ್ವಿ ಕರಾಚಿಯಲ್ಲಾಗಿರುವಂತಹ ಘಟನೆ. ಅಂದ್ರೆ 3 ಸೇನಾ ಪಡೆಗಳು, ಅಂದ್ರೆ ಈಗ ನೌಕಾಪಡೆ ಕೂಡ ಈಗ ಎಂಟ್ರಿ ಕೊಟ್ಟಿದೆ, ಅಖಾಡಕ್ಕಿಳಿದಿದೆ. 3 ನಮ್ಮ ಸಮರ್ಥವಾದಂತಹ ಸೇನಾ ಪಡೆಗಳು ದಾಳಿ ಮೇಲೆ ದಾಳಿ ಮಾಡ್ತಾ ಇವೆ. ಪಾಕ್ಗೆ ಸರಿಯಾದಂತಹ ಉತ್ತರವನ್ನ ನೀಡ್ತಾ ಇದೆ. ಖಂಡಿತ ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ಭೂಸೇನೆ ಹಾಗೆ ವಾಯುಸೇನೆ ಅಟ್ಯಾಕ್ ಅನ್ನೇ ಪಾಕಿಸ್ತಾನ ಇನ್ನೂ ಕೂಡ ತಡ್ಕೊಂಡಿಲ್ಲ. ಅಂತದ್ರಲ್ಲಿ ಈಗ ನೌಕಾದಳ ಕೂಡ ಎಂಟ್ರಿ ಕೊಟ್ಟಿದೆ. ಕರಾಚಿಯ ಒಂದೇ ಕಡೆ 16 ಕಡೆ ದಾಳಿ ಆಗಿರೋದು. ಸೊ ಹಾಗಾಗಿ ಈಗ ಕರಾಚಿ, ಪೇಶಾವರ್, ರಾವಲ್ಪಿಂಡಿ, ಲಾಹೋರ್ ಯಾವುದೇ ಪ್ರಮುಖ ನಗರಗಳನ್ನ ಭಾರತ ಬಿಡ್ತಾ ಇಲ್ಲ. ಯಾಕಂದ್ರೆ ಶುರು ಮಾಡಿದ್ದು ಅಲ್ಲಿಂದ ಶುರುವಾಯಿತು, ಟ್ರಿಗರ್ ಆಯಿತು. ನೀವು ಯಾವಾಗ ಎಸ್ಕಲೇಟ್ ಮಾಡ್ತೀರಾ ಪಾಕಿಸ್ತಾನ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ, ನಾವು ಮರು ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಭಾರತ ನಿರಂತರವಾಗಿ ಹೇಳ್ಕೊಂಡೇ ಬಂದಿತ್ತು. ಪಾಕಿಸ್ತಾನ ಯಾವಾಗ ದಾಳಿಯನ್ನು ಶುರು ಮಾಡ್ತೋ, ಕ್ಷಿಪಣಿ ದಾಳಿಯನ್ನ, ಈಗ ಅದು ಸರಿಯಾಗಿ ಉತ್ತರವನ್ನ ಪಡಿತಾ ಇದೆ. ಒಂದು ಫಿಟ್ಟಿಂಗ್ ರಿಪ್ಲೈ ಸಿಗ್ತಾ ಇದೆ. ಸೊ ಸದ್ಯಕ್ಕೆ ಭಾರತದಿಂದ ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನ ಒಂದ್ ಕಡೆ ಉಡೀಸ್ ಮಾಡಿದ್ರೆ, ಈಗ ಕರಾಚಿಯಲ್ಲಿ ದಾಳಿ ಆಗ್ತಿದೆ. ಭಾರತ ಪಾಕ್ ಗಡಿಯಲ್ಲಿ ಒಂದ್ ಕಡೆ ಕದನ ವಿರಾಮ ಉಲ್ಲಂಘನೆ ಕಳೆದ ಒಂದು 15 ದಿನದಿಂದ ಆಗ್ತಲೇ ಇತ್ತು. ಈ ಪಹಲ್ಗಾಮ್ ಘಟನೆ ಆದ್ಮೇಲೆ ಸುಮ್ಮನೆ ಕೂತಿಲ್ಲ ಪಾಕಿಸ್ತಾನ್. ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳನ್ನ ಕದ್ದು ಮುಚ್ಚಿ ಮಾಡ್ತಲೇ ಇದ್ರು. ಕಾಲ್ ಕೆರೆದು ಭಾರತದ ಜೊತೆಗೆ ಕೆಣಕೋಕೆ ಶುರು ಮಾಡಿದ್ರು. ಆಲ್ರೆಡಿ ಅಮಾಯಕರ ಜೀವವನ್ನ ಕಳ್ಕೊಂಡಂತ ನೋವಿನಲ್ಲಿದ್ದಂಥ ಭಾರತಕ್ಕೆ ಈ ಥರ ಕೆಣಕಿದ್ರೆ ಏನಾಗ್ಬೋದು, ಯಾವ ರೀತಿ ಅವ್ರಿಗೆ ಉತ್ತರ ಸಿಗಬಹುದು? ಆ ಉತ್ತರವನ್ನ ಇವತ್ತು ಭಾರತ ಪಾಕಿಸ್ತಾನಕ್ಕೆ ನೀಡ್ತಾ ಇದೆ. ಲಾಹೋರ್ನ ಜಿನ್ನಾ ಮಾರ್ಕೆಟ್ ಚಿಂದಿ ಚಿತ್ರಾನ್ನ ಆಗಿದೆ. ಸದ್ಯಕ್ಕೆ ನೋಡ್ತಾ ಇದ್ದಾರೆ ಮಾರ್ಕೆಟ್ ಧ್ವಂಸ ಆಗಿರುವಂಥ ಒಂದು ದೃಶ್ಯ. ಹಾಗೆ ಇನ್ನೊಂದು ಕಡೆ ಪಾಕಿಸ್ತಾನದ ದಾಳಿಯನ್ನು ವಿಫಲಗೊಳಿಸ್ತಾ ಇರುವಂಥ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಆಪರೇಷನ್ ಸಿಂಧೂರದ ಚಾಪ್ಟರ್ 2 ಅನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತಿನ ರಾತ್ರಿ ಭಾರತೀಯರು, ದೇಶದ ಬಗ್ಗೆ ಕಾಳಜಿ ಇರುವಂಥ ಪ್ರತಿಯೊಬ್ಬರೂ ಕೂಡ ಆಗುವಂಥ ಬೆಳವಣಿಗೆಯನ್ನು ನೋಡಬೇಕು. ಇವತ್ತು ಏನೇನು ಆಗ್ತಾ ಇದೆ ಅಂತ. ಸಾಮಾನ್ಯವಾಗಿ ಯಾರಿಗೂ ಕೂಡ ನಿದ್ದೆ ಬರೋಕ್ಕೆ ಸಾಧ್ಯ ಇಲ್ಲ ಇವತ್ತು. ಯಾಕಂದರೆ ಏನು ಬೆಳವಣಿಗೆ ಆಗ್ತಾ ಇದೆ, ಹೇಗೆ ಭಾರತ ಉತ್ತರವನ್ನು ಕೊಡ್ತಾ ಇದೆ. ಭಾರತೀಯ ಸೇನೆ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಮಲಗಿರುವಂತಹ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ವಾಯುಸೇನೆ, ಭೂಸೇನೆ ಹಾಗೆ ನೌಕಾದಳ ಹೇಗೆ ರಾತ್ರಿ ನಿದ್ದೆ ಇಲ್ಲದೆ ನಮಗೋಸ್ಕರ ಹೋರಾಡ್ತಾ ಇದೆ ಅಂತ. ಸೊ ಭಾರತದಿಂದ ಪಾಕ್ನ ಫೈಟರ್ ಜೆಟ್ಗಳು ಹಾಗೆ ಡ್ರೋನ್ಗಳು, ಮಿಸೈಲ್ಗಳು ಎಲ್ಲವನ್ನು ಕೂಡ ಒಂದಾದ ಮೇಲೆ ಈಗ ಉಡಾಯಿಸುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಭಾರತ ಬರೀ ಗಡಿಭಾಗಕ್ಕೆ ಮಾತ್ರ ಸೀಮಿತವಾಗಿಸಿಲ್ಲ. ಇವತ್ತಿನ ಅಟ್ಯಾಕನ್ನು ಪಾಕಿಸ್ತಾನದ ಪ್ರಮುಖ ನಗರಗಳಿಗೆ ನುಗ್ಗೆ ಹೊಡಿತಾ ಇದೆ.
ಇದು ಸದ್ಯಕ್ಕೆ ಈ ಕ್ಷಣಕ್ಕೆ ಲಭ್ಯವಾಗ್ತಿರೋಂಥ ಅಪ್ಡೇಟ್ಗಳನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಕೂಡ ಛಿದ್ರಗೊಳಿಸಿದೆ. ಒಂದು ಕಡೆ ಅಮೆರಿಕ ಕೂಡ ಈಗ ಎರಡೂ ರಾಷ್ಟ್ರಗಳು ಕೂಡ ಶಾಂತಿ ಕಾಪಾಡಬೇಕು ಅಂತ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನ ಯಾವಾಗ ಎಸ್ಕಲೇಟ್ ಮಾಡ್ತೋ, ಈ ದಾಳಿಯನ್ನು ಆ ಕಡೆಯಿಂದ ಶುರು ಮಾಡ್ತೋ, ನಾಗರಿಕರ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತೋ, ಪೂಂಚ್ನಲ್ಲಿ ನೆನ್ನೆ ಅಮಾಯಕ ಜೀವಗಳನ್ನು ತೆಗೆಯೋಕ್ಕೆ ಶುರು ಮಾಡ್ತೋ, ಆಗ ಭಾರತ ಅದನ್ನು ನೋಡಿಕೊಂಡು ಶಾಂತಿ ಮಂತ್ರವನ್ನು ಪಠಿಸುವಂಥ ಪ್ರಮೇಯವೇ ಇಲ್ಲ.